ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೇನೆ. ಇವತ್ತಿನ ವ್ಲಾಗ್ನ 6 o'clock ಸ್ಟಾರ್ಟ್ ಮಾಡೋಕ್ಕಂತೀನಿ. ಯೂಶ್ವಲಿ ಎದ್ದಿದ್ದು 5:30, ಸೊ ಹಾಫ್ ಆನ್ ಅವರ್ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಎದ್ದು ಕೂಡಲೇ ಫಸ್ಟು ರೈಸ್ಗೆ ಇಟ್ಬಿಟ್ಟೆ, ಆಮೇಲೆ ಗೊಜ್ಜು ಮಾಡಿಕೊಂಡೆ, ಆಮೇಲೆ ಬೇಲ್ಪುರಿ ಅದು ಮಾಡ್ಕೊಳಕ್ಕಂತೀನಿ. ಸೊ ಅರ್ಲಿ ಮಾರ್ನಿಂಗ್ ಏನು ಸಿಸ್ಟರ್ ಬೆಳಗ್ಗೆನೇ ಬೇಲ್ಪುರಿ ಮಾಡೋಕತ್ತಿರಲ್ಲ, ಏನು ಸ್ಪೆಷಲ್ ಅಂತೇಳಿ ಅನ್ಕೊತಿರ್ಬೋದು. ಸೊ ಇವತ್ತು ಟ್ರಿಪ್ ಹೋಗಕ್ಕಂತೀವಿ ಫ್ರೆಂಡ್ಸು. ಸೊ ಹಾಗಾಗಿ ಬೆಳಗ್ಗೆ ಜಲ್ದಿನ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಅದು ಪ್ರಿಪೇರ್ ಮಾಡ್ಕೊಳಕ್ಕಂತೀನಿ. ಅಲ್ಲಿ ಟ್ರೈನಾಗ ತಿನ್ನಕ್ಕಂತೇಳಿ ಇವತ್ತು ಬೇಲ್ಪುರಿನ ಮನೆಯಾಗಿದ್ದನ ಮಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಬೇಲ್ಪುರಿ ಮಾಡ್ಕೊಳಕ್ಕತ್ತೀನಿ ನೋಡ್ರಿ. ಇವತ್ತಿನ ಡೇ ಅಂತೂ ಮಸ್ತ್ ಹೋಗೋದೈತಿ, ಸೂಪರ್ ಹೋಗೋದೈತಿ. ವ್ಲಾಗ್ ಎಲ್ಲೂ ಮಿಸ್ ಮಾಡಬೇಡ್ರಿ. ವ್ಲಾಗ್ಸು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಬರ್ತಾವೆ. ಅದೇನೋ ಗೊತ್ತಿಲ್ಲ, ಮ್ಯಾಗಿಂದ ಮ್ಯಾಗ ಟ್ರಿಪ್ ಹೋಗೋ ಚಾನ್ಸ್ ಸಿಗಕ್ಕಂತೈತಿ ಹಸ್ಬೆಂಡ್ಗೆ. ಇವಾಗ ಟ್ರಿಪ್ ಕರ್ಕೊಂಡು ಹೋಗೋ ಮೂಡ್ ಬಂದುಬಿಟ್ಟೈತಿ. ಸೊ ಮೊನ್ನೆ ಒಂದಿನ ಟ್ರಿಪ್ ಮಾಡ್ಕೊಂಡು ಬಂದ್ವಿ, ಚಿಂಚಲಿ ಹೋಗಿ ಬಂದ್ವಿ. ಹಂಗೆ ಇಲ್ಲಿ ಬೆಳಗಾವಿಯಲ್ಲಿರೋ ರಾಜಹಂಸ ಗಡಕ್ಕೆ ಹೋಗಿ ಬಂದ್ವಿ. ಸೊ ಇವತ್ತು ಬೇರೆ ಸ್ಟೇಟ್ಗೆ ಹೋಗಕ್ಕಂತೀವಿ. ಫಸ್ಟ್ ಟೈಮ್ ನಾವು ಬೇರೆ ಸ್ಟೇಟ್ಗೆ ಟ್ರಿಪ್ ಮಾಡ್ತಿರೋದು. ಸೊ ಏನೋ ಒಂದು ರೀತಿ ಎಕ್ಸೈಟ್ಮೆಂಟು, ಏನೋ ಒಂದು ರೀತಿ ಖುಷಿ, ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಫೀಲಿಂಗ್ ಆಗಕ್ಕಂತೈತಿ. ಸೊ ಬರ್ರಿ ನಮ್ಮ ಜೋಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ನೀವು ನಮ್ಮ ಜೋಡಿ ಬೇರೆ ಸ್ಟೇಟ್ಗೆ, ಬೇರೆ ಪ್ಲೇಸಸ್ ಎಲ್ಲ ನೋಡಕ್ಕಂತ್ರಿ. ಈಗ ಟ್ರೈನಿಗೆ ತಿನ್ನಕ್ಕೆ ಬೇಲ್ಪುರಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸಿನ ಬ್ಯಾಗಿಗೆ ಹಾಕ್ಕೋಬೇಕು. ಈಗ ರೈಸ್ ಒಂದು ಆರಿಟ್ಕೊಂಡು ಪುಳಿಯೋಗರೆ ಗೊಜ್ಜೊಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ. ಆಯಿತು ಪುಟ್ಟ? ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಗಿಗೆ ಇಟ್ಕೋಬೇಕು ಇವನ್ನ. ಇಲ್ಲಿ ಸ್ವೆಟರು, ಟೊಪ್ಪಿ ಎಲ್ಲ ತೊಗೊಂಡಿವಿ. ಸೊ ಇನ್ನೇನು ಹೊರಡ್ಬೇಕಷ್ಟ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನಿ. ಸೊ ಫೈನಲಿ ಇವಾಗ ಎಲ್ಲರೂ ರೆಡಿ ಆಗಿವ್ ನೋಡ್ರಿ. ನಾನು ಫುಲ್ ಲಾಂಗ್ ಡ್ರೆಸ್ನ ವೇರ್ ಮಾಡೀನಿ, ಅನ್ವಿತನ ಲಾಂಗ್ ಡ್ರೆಸ್ನ ವೇರ್ ಮಾಡಿದಾಳ. ಸೊ ಹಸ್ಬೆಂಡ್ ಈ ರೀತಿ ರೆಡಿ ಆಗಿದಾರ ನೋಡ್ರಿ. ಅರ್ವಿನೂ ಇಲ್ಲೇ ಹೋಗಿದ್ದಾನ, ವಾಶ್ರೂಮ್ಗೆ ಬರ್ತಾನ ಅವನು. ಸೊ ಆಟೋಕ್ಕೂ ಬರಕ್ ಹೇಳಿದ್ವಿ, ಬರ್ತಾರ. ಇವತ್ತು ಲಾಂಗ್ ಟ್ರಿಪ್ ಹೋಗೋದೈತಿ. ಸೊ ಇವತ್ತೂ ಟ್ರಿಪ್ ಹೊಂಟೇವಿ. ಮೊನ್ನೆನೂ ಟ್ರಿಪ್ ಹೋಗಿ ಬಂದ್ವಿ. ನಿನ್ನೆ ಒಂದಿನ ಗ್ಯಾಪ್ ಮಾಡಿದ್ವಿ ರೆಸ್ಟ್ ಮಾಡೋಣ ಅಂತ ಹೇಳಿ. ಸೊ ನಿನ್ನೆ ಒಂದಿನ ರೆಸ್ಟ್ ಮಾಡ್ಕೊಂಡು ಇವತ್ತೂ ಟ್ರಿಪ್ ಹೋಗಂತೀವಿ. ಇವತ್ತು ಎಲ್ಲಿ ಹೊಂಟೇವಿ ಏನು ಅಂತ ಹೇಳಿ ಹೇಳ್ತೀವಿ ಹೋಗ್ತಾ. ಸೊ ಸಸ್ಪೆನ್ಸ್ ಸೊ ಸಸ್ಪೆನ್ಸ್ ಇದನ್ನ ವ್ಲಾಗ್ ಇಂಟ್ರೆಸ್ಟ್ ಇರುತ್ತಲ್ಲ. ಸೊ ಹಂಗಾಗಿ ವ್ಲಾಗ್ ಎಂಡ್ ತನಕ ನೋಡ್ರಿ, ವಾಚ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಮೊನ್ನೆ ಚಿಂಚಲಿ ಮಾಯಮ್ಮ ಹೋಗಿದ್ವಿ, ಹಾಗೆ ರಾಜಹಂಸ ಗಡಕ್ ಹೋಗಿದ್ವಿ. ಆ ವ್ಲಾಗ್ಸ್ ಎಲ್ಲ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡ್ ಬಂದ್ರೆ ಮಸ್ತ್ ಬಂದಿದಾವ ವ್ಲಾಗ್ ಅಂತೂ. ಸೊ ಆ ಪ್ಲೇಸ್ ಎಲ್ಲ ನಿಮ್ಗೆಲ್ಲ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಎಲ್ಲೆಲ್ಲ ಹೋಗೋದೈತಿ ಅಂತ ಹೇಳಿ ನೋಡೋಣಂತ. ಇವತ್ತಿನ ಡೇ ಬ್ಲಾಗ್ ಹೆಂಗ್ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣಂತ. ಇವತ್ತಿನ ಡೇ ಬ್ಲಾಗ್ ಮಸ್ತ್ ಹೋಗೋದೈತಿ. ಸೊ ಯಾರನ್ನೋ ಮಿಸ್ ಮಾಡ್ಬೇಡ್ರಿ, ಸ್ಕಿಪ್ ಮಾಡ್ಬೇಡ್ರಿ. ಸ್ಕಿಪ್ ಮಾಡ್ಲಾರ್ದ ಎಂಟ್ ತನಕ ವಾಚ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಸೊ ಬರ್ರಿ ಹೋಗುನಂತ. ಅರವಿಂದ್ ಅರುಣ್ ಇಲ್ಲೇ ಅದ ನೋಡ್ರಿ. ಅಕ್ಕನು ಸೇಮ್ ಡ್ರೆಸ್ ಮ್ಯಾಚಿಂಗ್ ಆಗಿದಾರ. ಸೊ ನಾನು ಮತ್ತೆ ಹಸ್ಬೆಂಡ್ ಮ್ಯಾಚ್ ಆಗ್ಬೋದಾಗಿತ್ತು, ಅವ್ರ ಐರನ್ ಮಾಡ್ಕೊಂಡ್ ಬಿಟ್ಟಿದ್ರು ಶರ್ಟ್ ನ. ಓಕೆ, ರೆಡಿ? ಬ್ಲಾಗ್ಗೆ ದಯವಿಟ್ಟು ಲೈಕ್ ಮಾಡ್ರಿ. ಸುಮಾರು ವ್ಯೂವರ್ಸ್ ಎಷ್ಟೊಂದ್ ಜನ ನೋಡ್ತೀರಿ, ಬಟ್ ಲೈಕ್ ಮಾಡಂಗಿಲ್ಲ. ಸೊ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಸೊ ಶೇರ್ ಮಾಡಿದ್ರು ಅವ್ರು ಪ್ಲೇಸಸ್ ನ ನೋಡ್ತಾರ. ಸೊ ಆ ರೀಸನ್ಗೆ ನೋಡಿ ಫ್ರೆಂಡ್ಸ್, ಈಗ ಹೊಂಟೇವಿ, ಆಟೋ ಬಂದೈತಿ. ನನ್ನ ಔಟ್ಫಿಟ್ ಫುಲ್ ಔಟ್ಫಿಟ್ ಈ ರೀತಿ ಆಗೈತಿ ನೋಡ್ರಿ. ಸಾಯಂಕಾಲ ಆಗತ್ತೀನಿ ಅಂತ ಹೇಳ್ರಿ. ಆಕ್ಚುಲಿ ಮನ್ಯಾಗ ಲೈಟಿನ್ ಬೆಳಗ್ಗೆಗೆ ಅಷ್ಟು ಕ್ಲಿಯರ್ ಬರಂಗಿಲ್ಲ. ಹೊರಗೋದಾಗ ಔಟ್ಫಿಟ್ ಕ್ಲಿಯರ್ ಆಗಿ ತೋರಿಸ್ತೀನಿ. ಸ್ವಲ್ಪ ಬರೀ ಆಟೋ ಬಂದು ಹೋಗೋಣಂತ. ಸರಿಕೊಂಡು ಲೈಟ್ ಎಲ್ಲ ಆಫ್ ಮಾಡಿ ಏನೈತೆ ನತ್ತ ಹಚ್ಚಳ ಯಾಕಂದ್ರೆ ಅಂದ್ರೆ ಹಾಕೋಲಿಲ್ಲ, ಬಾಳೆ ಬಿಚ್ಚಿರ್ತಾರ. ಅಲ್ಲೇ ಬಿಟ್ಟು ಬಂದಾಳ, ಎಲ್ಲಿ ಮನೆ ಬಿಟ್ಟು ಬಂದಾಳ. ಹೌದಾ? ನಾಳೆ ಇಟ್ಟು ಬಂದಲ್ಲ. ರೋಡ್ ಎಲ್ಲ ಖಾಲಿ ಖಾಲಿ.
ಮಾರ್ನಿಂಗ್ ಮತ್ತೆ 10 ಗಂಟೆ ಮೇಲೆ ತೆಗಿತಾವಲ್ಲ ಅಂಗಡಿ. ಶನಿ ಮಂದಿರ ಐತಿ ನೋಡ್ರಿ ಇಲ್ಲಿ ಬೆಳಗಾವದಾಗ. ಶನೇಶ್ವರ ಮಂದಿರ. ಶನೇಶ್ವರ ಮಂದಿರ ಇರೋದು ಬಹಳ ಕಮ್ಮಿ. ನಳಮಕ್ಕನ ಗುಡಿ ಎಲ್ಲಾ ಊರಿಗೆ ಇರ್ತದ. ಶನೇಶ್ವರ ಮಂದಿರ ಎಲ್ಲಾರ ಒಂದಿರ್ತಾರೆ. ಸೊ ನೋಡ್ರಿ, ಈಗ ಬೆಳಗಾವಿ ರೈಲ್ವೆ ಸ್ಟೇಷನ್ ಬಂದ್ವಿ. ನೋಡ್ತಿರ್ಬೋದು. ಬರೀ ಒಳಗೆ ಹೋಗೋಣಂತ ಟಿಕೆಟ್ ತೆಗ್ಸೋಣ ಅಂತ ಮಕ್ಕಳು ಹಸ್ಬೆಂಡ್ ಹೋದ್ರು ಟಿಕೆಟ್ ತೆಗ್ಸಕ್ಕ. ಸ್ಟೇಷನ್ ಒಳಗೆ ಬಂದ್ರೆ ಈ ರೀತಿಯಾಗಿ ಐತೆ ನೋಡ್ರಿ. ಆಲ್ರೆಡಿ ತೋರಿಸಿನಿ 2 ಟೈಮು. ಸೊ ಮತ್ತಿನ್ನು ಯಾವಾಗ ಬರ್ತೀವೋ ಏನೋ. ಇವತ್ತೇ ಲಾಸ್ಟ್ ಟ್ರಿಪ್ಪು. ಸೊ ಬರೀ ಕಣ್ಣಾಗ ಥಂಡಿನೂ ಐತಿ. ಸ್ವೆಟರ್ ಹಾಕೊಂಡ್ಬರ್ಬೇಕಿತ್ತು. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಹಸ್ಬೆಂಡು ಟ್ರೈನ್ ರೂಟು ಯಾವ್ಯಾವ ಟೈಮಿಗೆ ಯಾವ್ಯಾವ ಟ್ರೈನ್ ಇರ್ತಾವೆ ಅಂಥೇಳಿ ಕೇಳಕ್ಕಂತಾರೆ. ಯಾಕಂತಂದ್ರೆ ಬೇರೆ ಸ್ಟೇಟಿಗೆ ಹೋಗೋಕ್ಕಂತೀವಲ್ಲ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಹೋದ್ರೆ ಒಳ್ಳೇದು ಅಂಥೇಳಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕಂತಿದ್ರು. ಹಂಗೈತೆ ಬಿಟ್ರೆ ಥಂಡಿ. ಜಾಕೆಟ್ ಹಾಕೊಂಬಾರ ಗೊತ್ತಿಲ್ಲ. ಮತ್ತು ಜಾಕೆಟ್ನ ಹಂಗ ಬಿಟ್ಟು ಬಂದ್ವಿ. ಮತ್ತು ಜಾಕೆಟು ಹಾಕೊಂಡಿಲ್ಲ, ಸ್ವೆಟ್ರನ್ನು ಹಾಕೊಂಡಿಲ್ಲ. ಸಣ್ಣಗ ಥಂಡಿ ಐತಿ. ನಾನು ಈಗ ಸ್ವೆಟ್ರ್ ಹಾಕೋತೀನವ ಥಂಡಿ ಹಾಕೊಂತು. ಮೊನ್ನೆ ಸ್ವೆಟ್ರ್ ಹಾಕೊಂಬರ್ಬೇಕಿತ್ತು. ಗುಂಡು ಸೇ ಹಾಯ್. ಹಾಯ್ ಗಾಯ್ಸ್. ನಾವು ಎಲ್ಲಿ ಹೊಂಟಿಯಪ್ಪ ಈಗ ಗೊತ್ತಿಲ್ಲ. ಬರ್ರಿ ಫ್ರೆಂಡ್ಸ್, ಇವಾಗ ಲಾಂಗ್ ಟ್ರಿಪ್ ಹೊಂಟೇವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬರ್ರಿ ಅನ್ಬೇಕಪ್ಪ. ಟ್ರೈನ್ ಎಷ್ಟು ಗಂಟೆಗೆ ಐತಿ? ಮೊನ್ನೆ ಹೋಗಿದ್ದಿಲ್ಲ, ಅದ ಟ್ರೈನ್? ಅಲ್ಲಿ ಸ್ಟೇಷನ್ ಕೇಳ್ಕೊಂಡು ಮಾಡ್ಕೊಂಡು ಅಲ್ಲಿ ಏನ್ರ ಆಜುಬಾಜು ಸ್ಟೇಷನ್ ಇನ್ನೊಂದು ಟ್ರೈನ್ ಕರ್ಕೊಂಡು. ಆಕ್ಚುಲಿ ಬಸ್ಸಿಗೆ ಹೋಗ್ಬೇಕು ಅಂತೇಳಿ ಅನ್ಕೊಂಡ್ವಿ. ಆದ್ರೆ ಟ್ರೈನ್ ಜರ್ನಿ ಪೀಸ್ಫುಲ್ ಆಗಿರ್ತೈತಿ. ಸ್ವಲ್ಪ ಟ್ರೈನಲ್ಲಿ ವಾಶ್ರೂಮ್ ಪ್ರಾಬ್ಲಮ್ ಏನು ಇರಂಗಿಲ್ಲ. ಬಸ್ ಜರ್ನಿ ಒಳಗೆ ವಾಶ್ರೂಮ್ ಪ್ರಾಬ್ಲಮ್ ಇರ್ತೈತಿ. ಸ್ವಲ್ಪ ಅದು ಡಿಫಿಕಲ್ಟ್ ಬಸ್ ಜರ್ನಿ ಮಾಡೋದು. ಸೊ ಹಂಗಾಗಿ ಟ್ರೈನ್ನಾಗ ಹೋಗುಣ ಅಂತೇಳಿ ಹೋಗಕತ್ತೀವಿ. 9 ಗಂಟೆಗೆ ಐತಿ ನೋಡಿ. 9 ಗಂಟೆಗೆ ಐತಿ. 9 ಗಂಟೆ ಟ್ರೈನ್. ಮತ್ತೆ ಈಗ ಮಾತಾಡಿಲ್ಲ ಅದ ಟ್ರೈನ್ ಹೋಗೋದು. ಅದು ಮುಂದೆ ಅಲ್ಲಿ ಮಟ್ಟ ಬಸ್ ಆಗೋಲ್ಲ. ಇದ ಟ್ರೈನ್ ನೋಡ್ರಿ. ಅಲ್ಲಿಂದ ತಡಿ ಹೋಗ್ಬೇಡ. ಮಂದಿ ನುಗ್ಸಾಡ್ತಾರ ಹೋಗ್ಬಾರ್ದಂಗ. ಈಗ ಹೋಗಿ ಈಗ ನೋಡ್ರಿ. ಈಗ ಯಾರು ಇಲ್ಲ. ಎಲ್ಲ ಗತ್ಬೇಕು. ಹತ್ರಿ ಇದ ಬೇರೆ ತರ ಐತಲ್ಲ ಸೀಟ್. ಹಂಗ್ರಿ ಬಸ್ ಸೀಟ್ ಇದ್ದಂಗ ಅದಾವ. ಬಸ್ ಸೀಟ್ ಇದ್ದಂಗ ಅದಾವ. ಲಾಸ್ಟ್ ಬಂದು ಸೀಟ್ ಹಿಡಿದ್ರಿ. ಮುಂದ್ ಹಿಡಿಬೇಕಿತ್ತು. ಹಿಂಗ ನೋಡಿ ಅಷ್ಟೊಂದು ಇಷ್ಟ ಆಗಲ್ಲ ಹಿಂಗತೆ ಇದ್ರ. ಮನ್ಯಾಗ ರೆಡಿ ಮಾಡ್ಕೊಂಡು ಟ್ರೈನ್ ಸೀಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಸ್ನಾಗ ಹೆಂಗ್ ಸೀಟ್ ಇರ್ತಾವ ಸೊ ಹಂಗತೆ ಏನ್ ಬಂದ್ ಕುಲಕ್ಕಿಲ್ಲ. ಬಂದ್ ಕುಲಕ್ಕಿಲ್ಲ ನೋಡಿ. ಟ್ರೈನ್ ನಾವು ಕೂಡ ಮಾಡ್ತೀವಿ. ಶೇಂಗಾ ಮಸ್ತ್ ಕುದಿಸಿದ್ವಲ್ಲ ಕುದಿಸಿದ್ದು ಹಿಂಗೆ ತಿನ್ಬೇಕಪ್ಪ. ಹಿಂಗೆ ಕೂಡು ಅಷ್ಟು ತಿನ್ಬೇಕು. ಏನ ಒಂದೊಂದು ಪ್ಲೇಟ್ ಸಪ್ರೇಟ್ ತಿನ್ನಪ್ಪ. ಈಗ ನೋಡ್ರಿ ಘಟಪ್ರಭಾ
ಸ್ಟೇಷನ್ಕ ಹಿಡ್ಕೊಂಡಿವಿ. ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು. ಇವಾಗ ಟೈಮು 9:40 ಆಗೈತಿ. ಸೊ ಇಷ್ಟೊತ್ತಿಗೆ ಇಲ್ಲಿ ಬಂದು ರೀಚ್ ಆದ್ವಿ ನೋಡ್ರಿ ಘಟಪ್ರಭಾಗ. ಟ್ರೈನ್ ಹೊರಡತ್ ನೋಡ್ರಿ. ಈಗ ನಾವು ಬಂದಿದ್ವಿ ಟ್ರೈನ್. ಘಟಪ್ರಭಾ ಸ್ಟೇಷನ್ ನೋಡ್ರಿ ಈ ರೀತಿ ಆಗೈತಿ ಫ್ರೆಂಡ್ಸ್. ಈಗ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಏನಂತ ಅಂದ್ರೆ ಅನ್ವಿತಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಒಂದು ರೀತಿ ಟೆನ್ಷನ್ ಆಗಿಬಿಟ್ಟೈತಿ. ಸೊ ಸಡನ್ನಾಗಿ ಇಲ್ಲೇ ಘಟಪ್ರಭಾ ಸ್ಟೇಷನಲ್ಲಿ ಹಸ್ಬೆಂಡು ಒಂದಷ್ಟು ದೂರ ಹೋಗಿ ಕೇಳಿಕೊಂಡು ಎಳ್ನೀರು ಹಾಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಅದು ತೊಗೊಂಡು ಬಂದಿದ್ದಾರೆ. ಸೊ ಟ್ಯಾಬ್ಲೆಟು ಕೊಟ್ಟು ಒಂದು 5-10 ನಿಮಿಷ ಬಿಟ್ಟು ಈಗ ಎಳ್ನೀರು ಕೊಡೋಕಂತೀವಿ ನೋಡ್ರಿ. ಇದೇ ಟೈಮಿಗೆ ಹಿಂಗಾಗ್ಬಿಟ್ಟೈತಿ. ಅದ ಟೆನ್ಷನ್ ಆಗಿಬಿಟ್ಟೈತಿ ಈಗ ನಮಗೆ. ಟ್ರೈನ್ ಒಳಗೆ ಬರ್ತೈತಿ ಇನ್ನೊಂದು 10 ನಿಮಿಷ ಒಳಗೆ. ಟೈಮ್ ನೋಡ್ರಿ 10:20 ಆಗೈತಿ. 9:20ಕ್ಕೆ ಬಂದಿದ್ವಿ ಇಲ್ಲಿಗೆ. 1 ಅವರ್ ಆಯ್ತು ನಾವು ಬಂದು. ಟ್ರೈನ್ ಬಂದ ಫ್ರೆಂಡ್ಸ್ ಇವಾಗ ಹೋಗೋಣ ಬರ್ರಿ. ಟೈಮ್ ಕರೆಕ್ಟಾಗಿ ಎಷ್ಟಂದ್ರೆ 10:40 ಆಗೈತಿ. 10:40 ಆಗೈತಿ. ನೋಡ್ರಿಪ್ಪ ನೋಡ್ರಿ ಸೀಟ್ ಫುಲ್ ಖಾಲಿನ ಅದಾವು. ಆದ್ರೆ ಇವು ರಿಸರ್ವೇಶನ್ ಮಾಡ್ಸಿರೋ. ಈಗ ನೋಡ್ರಿ ಫ್ರೆಂಡ್ಸ್ ಬೇಲ್ಪುರಿ ತಿನ್ನಕಂತೀವಿ. ಸೊ ನೋಡ್ತಿರ್ಬೋದು ನನಗೊಂದು ಪ್ಲೇಟ್, ಅನ್ವಿತಾಗಿಲ್ಲ. ಸೊ ಅರ್ವಿನಿಗೊಂದು ಪ್ಲೇಟ್, ಹಸ್ಬೆಂಡ್ಗೊಂದು ಪ್ಲೇಟ್ ರೆಡಿ ಮಾಡೀನಿ. ಆಗ್ಲಿಂದ ಕೇಳಕ್ಕಂತಿದ್ದ ಅರ್ವಿನು ಬೇಲ್ಪುರಿ ಅಂತೇಳಿ. ಸೊ ಬೆಳಗಾವಿ ಟ್ರೈನಲ್ಲಿ ಹತ್ತದಾಗಲೇ ಕೇಳಿದ್ದ. ಸೊ ಈಗ ಘಟಪ್ರಭಾ ಇಂದ ಇನ್ನೊಂದು ಟ್ರೈನ್ ಹತ್ತೀವಲ್ಲ. ಸೊ ಇಲ್ಲಿ ಮಾಡಿ ಕೊಡೋ ಮಟ್ಟ ಬಿಡಲಿಲ್ಲ. ಸೊ ಹಾಕಿ ಕೊಟ್ಟೇನಿ. ಸೊ ಈಗ ಎಲ್ಲರೂ ತಿನ್ನಕಂತೀವಿ. ಅನ್ವಿತನ ಮುಖ ಇವಾಗ ಆಗೈತಿ ಬೇಲ್ಪುರಿ ಕೊಡ್ಲಾರ್ದಕ್ಕ. ತುಂಗಭದ್ರಾ ನದಿ ನೋಡ್ರಿ ನೋಡ್ರಿ. ಇದು ಬಂತು ಸ್ಟೇಷನ್. ನಿವೇಶ ಅವ್ರ ಮಮ್ಮಿ ಇಲ್ಲಿ ಮಲ್ಕೊಂಡಿದ್ದಾರೆ. ಈಗ ಸ್ಟೇಷನ್ ಬಂತು. ಯಾವಸ್ಬೇಕೀಗ ಅವ್ರನ್ನ ಬ್ಲರ್. ಈಗ ನೋಡ್ರಿ ಎಲ್ಲಿ ಬಂದಿವಿ ಅಂತ ಹೇಳಿ ಮಿರಾಜ್ ಬಂದಿವಿ. ಮಿರಾಜ್ ಸ್ಟೇಷನ್ ಒಳಗದೀವಿ ಫ್ರೆಂಡ್ಸ್. ಸೊ ಇಲ್ಲಿಂದ ಇವಾಗ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಇದು ಹೋಗ್ಬೇಕು. ಸೊ ಆ ಟ್ರೈನ್ ಇನ್ನೂ ಯಾವಾಗ ಬರುತ್ತೇನೋ ಗೊತ್ತಿಲ್ಲ. ಹಸ್ಬೆಂಡ್ ಇವಾಗ ಅದೇ ಟೈಮಿಂಗ್ ಕೇಳ್ತಿದ್ದಾರೆ ಎಷ್ಟು ಗಂಟೆಗೆ ಬರುತ್ತೆ ಏನೋ ಅಂತೇಳಿ. ಓಕೆ ಮಿರಾಜಿಗೆ ಬಂದು ರೀಚ್ ಆಗಕ್ಕೆ ನೋಡ್ರಿ 12:20 ಆಯ್ತು. ಇನ್ನೊಂದು 10 ನಿಮಿಷದಲ್ಲಿ ಟ್ರೈನ್ ಬರುತ್ತಂತ. ಮೊನ್ನೆ ಇಲ್ಲಿ 12:15 ಅಷ್ಟರೊಳಗ ಇಲ್ಲಿ ಚಿಂಚ್ಲಿ ಮಾಯಮ್ಮನ ನೋಡ್ಕೊಂಡು ರಿಟರ್ನ್ ಮತ್ತೆ ಬೆಳಗಾವ್ ಹೊರಟಿದ್ವಿ. ಸೊ ಇವತ್ತು ಸೇಮ್ ಅದೇ ಟೈಮಿಂಗು. ಆದ್ರೆ ಇನ್ನೂ ಒಂದು ಪ್ಲೇಸ್ನು ಕೂಡ ನೋಡಿಲ್ಲ ನೋಡ್ರಿ. ಹಸ್ಬೆಂಡ್ ಏನ್ ಮಾಡಕತ್ತಾರ ಅಂತಂದ್ರ ರೈಲ್ವೆ ಸ್ಟೇಷನ್ ಒಳಗ ದಳಂಬ್ರಿ ಸುಲಿಯಾಕಂತಾರ. ಮಕ್ಕಳಿಗೆ ಸುಲ್ ಕೊಡೋಣ ಅಂತೇಳಿ. ಯಾಕಂದ್ರೆ ಜರ್ನಿ ಮಾಡೋವಾಗ ಹೀಟ್ ಆಗತ್ತ. ಸೊ ಹಂಗಾಗಿ ಇದ್ರಾಗ ಆಂಟಿಬಯೋಟಿಕ್ ಇರ್ತೈತಿ. ಕೇಟಿಗಿರ್ಲಿ
ಚೆನ್ನಾಗಿ ಇದೊಂದು ಬೆಳಗಾವಿಯಿಂದ ಮಿರಜ್ ಬರುವಾಗ ಅಲ್ಲಿ ತಿಂದಿದ್ದೇವೆ. ಈಗ ಮತ್ತೊಂದು ಚೇಂಜ್ ಮಾಡಿದ್ವಿ, ಇಲ್ಲೇ ತಿನ್ನಕ್ಕಾಗಿದ್ದೀವಿ. ಮತ್ತು ಪುಳಿಯೋಗರೆ ಕಂಡಿದ್ದಾರೆ, ಅದು ಇನ್ನೂ ತಿನ್ನೋ ಮುಟ್ಟ ಒಳ್ಳೆದಲ್ಲಿ. ಓ ಕೃಷ್ಣ ನದಿನ ಇರಬಹುದು ಇದು. ಇದು ಯಾವ್ದು ನದಿ? ಕೃಷ್ಣ. ಓಕೆ ಓಕೆ ಓಕೆ. ಕೃಷ್ಣ ನದಿ ಅಂತ ನೋಡ್ರಿ ಅದ. ಮಮ್ಮಿ ನಾವೀಗ ಎಲ್ಲಿ ಬಂದೇವಿ? ಯಾವ ಸ್ಟೇಟ್? ಮಮ್ಮಿ ನಾವು ಯಾವ ಸ್ಟೇಟಿಗೆ ಬಂದೇವ್? ಕರ್ನಾಟಕ, ಮಹಾರಾಷ್ಟ್ರ. ನಾನಿದನ್ ಕರ್ನಾಟಕನ ಅನ್ಕೊಂಡ್ಬಿಟ್ಟಿನಿ. ಕರ್ನಾಟಕ ದಾಟಿ ಬಂದೀವಿ. ಓಹೋ, I thought it is in ಯಾವ್ದು ಮಿಜೋರಾಮ್ಲ ಮಿರೇಜ್ ಕರ್ನಾಟಕ ಒಳಗನ ಐತಿ ಅನ್ಕೊಂಡಿ. ಕರ್ನಾಟಕ ಬಿಟ್ಟೈತಿ. ನೀನು ಹಂಗ ತಿಳ್ಕೊಂಡಿದ್ದಿ? ಜೋತ್ ಬೀಳ ನೋಡ್ರಿ ನಮ್ಮ ಅರ್ವಿನ. ಬೇಡವಾ, ನೀ ಬೇಡ.